ಇವತ್ತಿನ ಜಗತ್ತಿನ ಒಂದು ಅಸಮಂಜಸವಾದ ಸ್ಥಿತಿ. ಇಲ್ಲಿ ನೋಡಿದರೆ ಯುದ್ಧ. ಇದೇ ರೀತಿ ಮಹಾಭಾರತದಲ್ಲಿ ಕೌರವರಿಗೆ ಪಾಂಡವರಿಗೆ ಯುದ್ಧದ ಬಿಫೋರ್ ಬಹಳಷ್ಟು ಜನ ಇದಕ್ಕೆ ಯುದ್ಧ ಮಾಡಬಾರ್ದಂತ ಇತ್ತು. ಆದರೆ ಕೆಲವೊಂದಿಷ್ಟು ಜನಕ್ಕೆ ಯುದ್ಧ ಅಂದರೆ ಏನು, ಯುದ್ಧನ ಹೆಂಗೆ ಮಾಡಬೇಕು, ಹೆಂಗೆ ನೋಡಬೇಕು, ಹೆಂಗೆ ಅನುಭವಿಸ್ಬೇಕು ಅನ್ನೋ ದುರ್ಯೋಧನಂಥ ಮೈಂಡ್ ಸೆಟ್ ಇದ್ದವರಿಗೆ ಯುದ್ಧ ಮಾಡಬೇಕು, ಜನರ ಜೀವಗಳನ್ನು ತೆಗಿಬೇಕು, ನಂದದು ಸಾಧಿಸಬೇಕು ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ತಲೆಯಲ್ಲಿ ಇರುತ್ತೆ. ಆದರೂ ಆ ಸಭೆಗೆ ಶ್ರೀಕೃಷ್ಣ ಒಂದು ಅತಿಥಿಯಾಗಿ ಇಲ್ಲ ಪಾಂಡವರ ಒಂದು ಕೋರಿಕೆ ತಗೊಂಡು ಹಸ್ತಿನಾಪುರ ರಾಜ್ಯಕ್ಕೆ ಬರ್ತಾನೆ. ನಾನು ಹೇಳಿದರೆ ಪಾಂಡವರು ಎಲ್ಲನೂ ಕೇಳ್ತಾರೆ, ನೀವೊಂದು 5 ಹಳ್ಳಿ ಕೊಟ್ಬಿಡಿ, ಅವ್ರ ಜೀವನ ಅವ್ರು ತಾವು ಸುಗಮವಾಗಿ ನಡೆಸ್ಕೊಂಡು ಹೋಗ್ತಾರೆ. ನಿಮ್ಮದೇನಿದೆ ನೀವು ರಾಜ್ಯಭಾರ ಮಾಡಿ, ಯುದ್ಧ ಬೇಡ, ಇದರಿಂದ ಭಾಳಷ್ಟು ಜನಕ್ಕೆ ಹಾನಿ ಆಗುತ್ತೆ, ಜೀವಗಳು ಹೋಗುತ್ತೆ. ಆವಾಗ ತುಂಬಿದ ಸಭೆಯಲ್ಲಿ ದುರ್ಯೋಧನ ಎದ್ದು ನಿಂತು, ನಾನು ಒಂದು ಸೂಜಿ ಅಷ್ಟು ಜಾಗ ಪಾಂಡವರಿಗೆ ಕೊಡಲ್ಲ ಅಂದ್ಬಿಡುತ್ತಾರೆ. ಆವಾಗ ಶ್ರೀಕೃಷ್ಣ ಹೇಳ್ತಾರೆ, ಏ ಗಾಂಧಾರಿ ನಂದನ್, ಯಾಕೆ ನಿನ್ನ ಶವದ ಮೇಲೆ ನಿನ್ನ ತಾಯಿ ಅಳುವುದನ್ನು ಬರಮಾಡಿಕೊಟ್ಟಿದೀಯ? ಅವಾಗ ಇನ್ನೂ ದುರ್ಯೋಧನಿಗೆ ಕೋಪ ಬಂದ್ಬಿಡತ್ತೆ. ಶ್ರೀಕೃಷ್ಣ ಭಗವಾನ್ ದೇವರಿಗೆ ಹೇಳ್ತಾನೆ, ನೀನು ಈ ಯುದ್ಧದ ಮಧ್ಯವರ್ತಿಯಾಗಿ ಬಂದಿದೆಯಾ, ಇಲ್ಲ ಅಂದರೆ ನಿನ್ನ ಇಲ್ಲೇ ಕಂಬಕ್ಕೆ ಕಟ್ಟಿಸ್ಬಿಡ್ತೀನಿ ನಿನಗೆ. ಅವಾಗ ಮುಗುಳ್ನ ಗೊತ್ತಾ ಶ್ರೀಕೃಷ್ಣ ಹೇಳ್ತಾನೆ, ನನ್ನ ಕಟ್ಟಿಸ್ತೀಯ ನೀನು? ಅಷ್ಟು ದಮ್ಮಿದೆ ನಿನ್ನಲ್ಲಿ? ಅವಾಗ ಎದ್ದು ಹೋಗ್ತಾ ಇರ್ತಾನೆ ಶ್ರೀಕೃಷ್ಣ. ಅವಾಗ ದುರ್ಯೋಧನ ಆಜ್ಞೆ ಮಾಡ್ತಾನೆ ಅಲ್ಲಿರೋ ಸೈನಿಕರಿಗೆ, ಈ ಗೊಲ್ಲನ್ನು ಕಟ್ಟರು. ಅವಾಗೆಲ್ಲರೂ ತಲವಾರು ಬಾಲ ತಗೊಂಡು ಅವನಿಗೆ ಮುತ್ತಿಗೆ ಹಾಕ್ಬೇಕಂತ ಬರ್ತಾರೆ. ಅವಾಗ ಶ್ರೀಕೃಷ್ಣ ತನ್ನ ವಿಶಾಲವಾದಂಥ ವಿಶ್ವರೂಪವನ್ನು ತೋರಿಸ್ತಾನೆ. ಆ ರೂಪ ತೋರಿಸಿದರೆ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ವಿದುರು, ಕೃಪಾಚಾರ್ಯ ಇವ್ರನ್ನ ಬಿಟ್ಟರೆ ಬೇರೆಯವ್ರಿಗೆ ಅವನ ಪ್ರಕಾಶದ ಅವನು ನೋಡೋಕ್ಕಾಗಲ್ಲ, ಅಷ್ಟು ಶಕ್ತಿ ಇರುತ್ತೆ. ಇದು ಏನು ಈ ದಿವಸ ಈ ಸನ್ನಿವೇಶ ಯಾಕೆ ಹೇಳೋದು ಬಂದಿದೆ ಅಂದರೆ, ನಾವು ನಮ್ಮ ಜೀವನದಲ್ಲಿ ಒಂದು ಕಡೆ ವಾಲಿ ಬಿಡ್ತೀವಿ, ನಾವು ಇಜ್ರಾಯೇಲೋ ಅಮೇರಿಕಾನೋ ಇಂಡಿಯಾ, ಆದರೆ ನ್ಯಾಯ ಮಾತಾಡಬೇಕು. ಯಾರ ಹತ್ರ ಇದೆ ಇವತ್ತು ನಮ್ಮ ಮೈಂಡ್ ಸೆಟ್ ಒಂದು ಕಡೆ ಮಾಡಿಬಿಡ್ತೀವಿ, ಇವ್ರ ಕಡೆನೇ ನಾವು, ಇವ್ರ ಕಡೆನೇ ನಾವು. ಅದಾಗಬಾರ್ದು. ಅದಾಗಿಯೇ ಮಹಾಭಾರತದಲ್ಲಿ ದೊಡ್ಡ ಯುದ್ಧವಾಗತ್ತೆ. ಆದ್ದರಿಂದ ಇವತ್ತು ಈ ಯುದ್ಧಗಳನ್ನು ನೋಡಿದರೆ ಈ ಥರ ಜನ ಇವತ್ತು ಇದ್ದರು, ಈ ಥರ ಜನ ಅವತ್ತು ಇದ್ದರು ಅನ್ನೋದು ಒಂದು ತಿಳಿದು ಬರುತ್ತೆ. ಇದರ ಅರ್ಥ ಏನು? ಯುದ್ಧ ಮಾಡೋದರಿಂದ ಎಂಡ್ ಆಫ್ ದ ಡೇ ಎಲ್ಲ ಸರ್ವನಾಶ.